ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಿಡಿಯೋದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಸ್ಥಾನಕ್ಕೆ ಏರಲು ಮಾಡುವಂತ ಪೂಜೆ ಹಾಗೂ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಪ್ರತಿದಿನ ಪೂಜೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವರಿಗೆ ಎಷ್ಟು ಪೂಜೆಗಳನ್ನ ಮಾಡಿದ್ರೂ ಫಲ ಸಿಗಲ್ಲ. ನಿಮ್ಮ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನೀವು ಪ್ರತಿದಿನ ಮಾಡುವಂತ ಪೂಜೆಯಲ್ಲಿ ಯಾವುದಾದ್ರೂ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ಒಂದು ಸಾರಿ ಗಮನಿಸಿ ನೋಡಿ. ಪೂಜೆಯಲ್ಲಿ ನಾವು ತಿಳಿದೇ ಮಾಡೋ ಕೆಲವು ತಪ್ಪುಗಳಿಂದ ಜೀವನದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ತಲುಪಲು ಸಾಧ್ಯವಾಗುವುದಿಲ್ಲ. ಯಾರೇ ಆಗಲಿ ಜೀವನದಲ್ಲಿ ಏಳಿಗೆ ಆಗಲು ಖಂಡಿತ ದೇವರ ಅನುಗ್ರಹ ಇರಲೇಬೇಕು. ದೇವರ ಅನುಗ್ರಹ ಪಡೆಯೋಕೆ ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ನೀವು ತಪ್ಪದೇ ಪಾಲಿಸಬೇಕು. ಆಗಲೇ ನೀವು ಮಾಡುವಂತ ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯ ಲಭಿಸುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳೋ ರೀತಿಯಲ್ಲಿ ಒಂದು ಸಾರಿ ಪೂಜೆ ಮಾಡಿ ನೋಡಿ. ಬೇಗನೆ ನಿಮಗೆ ಒಳ್ಳೆ ದಿನಗಳು ಬರುತ್ತೆ. ಹಾಗೆ ಬೇಗನೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೂಡ ತಲುಪುತ್ತೀರಿ. ನಮ್ಮ ಶಾಸ್ತ್ರಗಳ ಪ್ರಕಾರ ಬೆಳಗ್ಗೆ ಎದ್ದ ಕೂಡಲೇ ಅಂಗೈಯನ್ನು ನೋಡಿಕೊಳ್ಳಬೇಕು. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಈ ಮಂತ್ರವನ್ನ ಓದಬೇಕು. ಈ ರೀತಿ ಮಾಡೋದ್ರಿಂದ ಆ ದಿನ ಪೂರ್ತಿ ದೇವತೆಗಳ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಮುಖ್ಯವಾಗಿ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಮನೆ ಶುಭ್ರಪಡಿಸಿ ಸ್ನಾನ ಮಾಡಿ ಸೂರ್ಯನಿಗೆ ಮೊದಲು ಆರ್ಘ್ಯ ಸಮರ್ಪಿಸಿ ಅದರ ನಂತರನೇ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು. ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳ ಪೂಜೆ ಮಾಡೋದ್ರಿಂದ ಶಾರೀರಿಕ ಹಾಗೂ ಮಾನಸಿಕ ಒತ್ತಡದಿಂದ ವಿಮುಕ್ತಿ ಸಿಗುತ್ತೆ. ಹಾಗೆ ದೇವರ ಅನುಗ್ರಹದಿಂದ ಎಲ್ಲ ವ್ಯವಹಾರಗಳಲ್ಲಿ ಗೆಲುವು ದೊರೆತು ಧನಲಾಭ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ನವಗ್ರಹ ಶಾಂತಿ ಮಂತ್ರ ಕೂಡ ಜಪಿಸಬೇಕು. ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ಬರುವಂತ ಅತಿ ದೊಡ್ಡ ಸಮಸ್ಯೆಗಳನ್ನ ಕೂಡ ಸುಲಭವಾಗಿ ನೀವು ನಿಭಾಯಿಸುತ್ತೀರಿ. ಇದರ ಜೊತೆ ನಿಮ್ಮ ಜಾತಕದಲ್ಲೂ ಕೂಡ ನವಗ್ರಹ ಶಾಂತಿಯಾಗಿರುತ್ತೆ. ಇದರಿಂದ ನೀವು ಮಾಡುವಂತ ಕೆಲಸದಲ್ಲಿ ಸಾಮರ್ಥ್ಯ ಹಾಗೆ ಅಭಿವೃದ್ಧಿ ಉಂಟಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ದೇವಾನುದೇವತೆಗಳೆಲ್ಲ ಭೂಮಿಯ ಮೇಲೆ ಸಂಚಾರ ಮಾಡುತ್ತಿರುತ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಒಂದು ದೀಪ ಹಚ್ಚಿದರೂ ಸಾಕು, ಸಕಲ ದೇವತೆಗಳ ಅನುಗ್ರಹ ಪಡೆದುಕೊಳ್ಳಬಹುದು. ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಲು ಸಾಧ್ಯವಾಗದವರು ಮುಖ ಬಾಯಿ ತೊಳೆದುಕೊಂಡು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಸಾರಿ ಜಪ ಮಾಡಿದ್ರೂ ಕೂಡ 1000 ಯಜ್ಞಗಳು ಮಾಡಿದಷ್ಟು ಪುಣ್ಯ ಲಭಿಸುತ್ತದಂತೆ. ಪ್ರತಿದಿನ ದೇವರ ಪೂಜೆಯಲ್ಲಿ ನೀವು ನೈವೇದ್ಯ ತಯಾರಿಸಿ ಇಡಬೇಕಂತೇನಿಲ್ಲ. ಒಂದು ಚಿಕ್ಕ ಬೆಲ್ಲದ ತುಂಡಿಟ್ರೂ ಕೂಡ ದೇವರ ಆಶೀರ್ವಾದ ಸಿಗುತ್ತೆ. ದೇವರಿಗೆ ನೈವೇದ್ಯ ಇಟ್ಟ ಮೇಲೆ ಬಲಗೈಯಿಂದ ಸ್ವಲ್ಪ ನೀರನ್ನ ತೆಗೆದುಕೊಂಡು ಆ ನೈವೇದ್ಯದ ಸುತ್ತಲೂ ಚಿಮುಕಿಸಿ ಯಾವ ದೇವರಿಗೆ ನೈವೇದ್ಯ ಇಡುತ್ತಿದ್ದೀರೋ ಅವರಿಗೆ ಸಂಬಂಧಪಟ್ಟ ಒಂದು ಸ್ತೋತ್ರವನ್ನು ಓದಬೇಕು. ಆ ಸ್ತೋತ್ರ ಓದಿದ ನಂತರ ಮತ್ತೆ ಸ್ವಲ್ಪ ನೀರನ್ನು ನೈವೇದ್ಯದ ಮೇಲೆ ಚಿಮುಕಿಸಬೇಕು. ಅದರ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ದೇವರಿಗೆ ನೈವೇದ್ಯ ಇಟ್ಟ ನಂತರ 5 ನಿಮಿಷ ಆ ನೈವೇದ್ಯ ಅಲ್ಲೇ ಬಿಟ್ಟು ನೀವು ದೇವರ ಮನೆಯಿಂದ ಹೊರಗಡೆ ಬಂದು ಬಿಡಬೇಕು. ದೇವರ ಮನೆ ಇಲ್ಲದವರು ಆ ಜಾಗ ಬಿಟ್ಟು ಹೊರಗಡೆ ಅಥವಾ ಬೇರೆ ರೂಮ್ಗೆ ಹೋದರೂ ಸರಿ ಹೋಗುತ್ತೆ. 5 ನಿಮಿಷದ ನಂತರ ಮತ್ತೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೀವಿಟ್ಟ ನೈವೇದ್ಯವನ್ನು ಮನೆಯಲ್ಲಿ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು. ಈ ರೀತಿ ಮಾಡೋದ್ರಿಂದ ದೇವರ ತಣ್ಣನೆಯ ನೋಟ ಯಾವಾಗಲೂ ಕೂಡ ನಿಮ್ಮ ಕುಟುಂಬದ ಮೇಲಿರುತ್ತೆ. ನಿಮ್ಮ ದೇವರ ಮನೆಯ ಎರಡೂ ಕಡೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲೇನಾದರೂ ವಾಸ್ತು ದೋಷ ಇದ್ದರೆ ಹೊರಟು ಹೋಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತೆ. ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ನೀವು ದೇವರ ಪೂಜೆ ಮಾಡಿದ ನಂತರ ಗಂಟೆ ಹೊಡೆದು ನಿಮ್ಮ ಕೋರಿಕೆ ಹೇಳಿಕೊಂಡರೆ ಅದು ನೇರವಾಗಿ ದೇವರನ್ನ ತಲುಪುತ್ತದೆ ಎಂದು
ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಪೂಜೆ ಮುಗಿದ ನಂತರ ತಪ್ಪದೆ ಧೂಪ ಹಾಕಬೇಕು. ನೀವು ಹಚ್ಚಿದಂತ ಅಗರಬತ್ತಿ ಆರಿ ಹೋಗುವವರೆಗೂ ಕೂಡ ದೇವರ ಮನೆ ಬಾಗಿಲು ಮುಚ್ಚಬಾರದು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ವಿಗ್ರಹ ಅಥವಾ ಫೋಟೋ ಮುಂದೆ ಕವಡೆಗಳನ್ನ ಇಟ್ಟು ಪೂಜಿಸಬೇಕು. ಈ ರೀತಿ ಮಾಡಿದ್ರೆ ಸಿರಿ, ಸಂಪತ್ತು, ಸಂತೋಷಕ್ಕೆ ಕೊರತೆ ಬರುವುದಿಲ್ಲ. ದೇವರ ಕೋಣೆಯಲ್ಲಿ ಯಾವಾಗಲೂ ಅಕ್ಷತೆ ಕಾಳು ಇಟ್ಟಿರಬೇಕು. ಆ ಅಕ್ಷತೆ ಕಾಳಿನಲ್ಲಿ ದೈವಶಕ್ತಿ ತುಂಬಿರುತ್ತದೆ. ಹಾಗಾಗಿ ಪೂಜಾ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಅಕ್ಷತೆ ಕಾಳುಗಳನ್ನ ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ದೇವರ ಅನುಗ್ರಹ ಪಡೆದುಕೊಳ್ಳಬಹುದು. ಲಕ್ಷ್ಮೀ ದೇವಿಗೆ ಕೆಂಪು ಹೂವುಗಳಂದ್ರೆ ತುಂಬಾ ಇಷ್ಟ. ಹಾಗಾಗಿ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿ ವಿಗ್ರಹಕ್ಕೋ ಅಥವಾ ಫೋಟೋಗೋ ದಾಸವಾಳ ಹೂವನ್ನಿಟ್ಟು ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ಶುಕ್ರವಾರ ತುಳಸಿ ಗಿಡಕ್ಕೆ ಹಸಿ ಹಾಲು ಸಮರ್ಪಿಸುವುದರಿಂದ ಲಕ್ಷ್ಮೀದೇವಿ ಆಶೀರ್ವಾದ ದೊರೆತು ಹಣ ಅಧಿಕ ಮೊತ್ತದಲ್ಲಿ ನಿಮ್ಮ ಕೈ ಸೇರುತ್ತದೆ. ಎಲ್ಲ ದಿನಗಳಿಗಿಂತ ಶುಕ್ರವಾರ ಹಾಗೂ ಶನಿವಾರ ಮಾಡೋ ಪೂಜೆಗೆ ಹೆಚ್ಚು ಶಕ್ತಿ ಇರುತ್ತದೆ. ದೇವರ ಮನೆಯಲ್ಲಿ ಮುರಿದ ವಿಗ್ರಹಗಳು, ಹಳೆ ಫೋಟೋಗಳು ಇಟ್ಟುಕೊಂಡರೆ ಫಲ ಸಿಗುವುದರ ಬದಲು ದೋಷಗಳಿಗೆ ಗುರಿಯಾಗುತ್ತೀರಿ. ಹಾಗಾಗಿ ಇವುಗಳನ್ನು ಯಾವುದಾದರೂ ನೀರಿನೊಳಗೋ ಅಥವಾ ದೇವಸ್ಥಾನದಲ್ಲೋ ಇಟ್ಟುಬಿಡಿ. ನೀವು ದೇವರ ಮನೆಯಲ್ಲಿ ಇಡುವಂತ ಫೋಟೋಗಳು ಅಥವಾ ವಿಗ್ರಹಗಳು ಮುಖಾಮುಖಿಯಾಗಿ ಇಡಬಾರದು. ಅಂದರೆ ಒಂದರ ಮುಖ ಇನ್ನೊಂದು ನೋಡುವಂತೆ ಇಡಬಾರದು. ಪಕ್ಕಪಕ್ಕದಲ್ಲಿ ಇಟ್ಟುಕೊಳ್ಳಬಹುದು. ನೀವು ಪೂಜೆ ಮಾಡುವ ಮುಂಚೆ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರು ತುಂಬಿ ಅದರಲ್ಲಿ ಒಂದೆರಡು ತುಳಸಿ ಎಲೆಗಳನ್ನ ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ, ಪೂಜೆ ಮುಗಿದ ನಂತರ ಆ ನೀರನ್ನು ಮನೆಯಲ್ಲೆಲ್ಲರೂ ತೀರ್ಥದಂತೆ ಕುಡಿಯಬೇಕು. ಉಳಿದ ನೀರನ್ನು ತುಳಸಿ ಗಿಡಕ್ಕೋ ಅಥವಾ ಇತರೆ ಯಾವ ಗಿಡಗಳಿಗಾದರೂ ಹಾಕಬಹುದು. ಈ ನೀರಲ್ಲಿ ದೈವಶಕ್ತಿ ತುಂಬಿರುವುದರಿಂದ ದೇವರು ನಿಮಗೆ ಯಾವಾಗಲೂ ರಕ್ಷಣೆಯಾಗಿರುತ್ತಾರೆ. ಮನೆ ಮುಖದ್ವಾರದ ಮುಂದೆ ಅರಿಶಿನ ನೀರು ಚಿಮುಕಿಸುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಹಾಗೆ ಅರಿಶಿಣ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಆಕರ್ಷಿಸುತ್ತದೆ. ಮನೆಯಲ್ಲಿ ಹೆಂಗಸರು ಮಾಡೋ ಪೂಜೆಗಿಂತ ಗಂಡಸರು ಪೂಜೆ ಮಾಡಿದಾಗ ದುಪ್ಪಟ್ಟು ಫಲ ಸಿಗುತ್ತದೆ. ಹೆಂಗಸರು ಪೂಜೆ ಮಾಡಿದಾಗ ಆಕೆಯ ಗಂಡ ಹಾಗೂ ಮಕ್ಕಳಿಗೆ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದೇ ಪುರುಷರು ಪೂಜೆ ಮಾಡಿ ದೀಪ ಹಚ್ಚಿದರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಹಾಗೆ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಶುಕ್ರವಾರ ಕಲ್ಲುಪ್ಪು ಕೊಂಡುಕೊಂಡರೆ ತುಂಬಾ ಒಳ್ಳೆಯದು. ಆ ಕಲ್ಲುಪ್ಪಿನ ಜೊತೆ ಲಕ್ಷ್ಮೀದೇವಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಹೇಳುತ್ತಾರೆ. ಹಾಗೆ ಶುಕ್ರವಾರದಂದು ನಿಮ್ಮ ಮನೆ ಮುಖದ್ವಾರದ ಮೇಲೆ ಓಂ ಎಂದು ಕುಂಕುಮದಲ್ಲಿ ಬರೆಯಬೇಕು. ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಸಂತೋಷಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ಶನಿವಾರ ವೆಂಕಟೇಶ್ವರನಿಗೆ ಅತಿ ಪ್ರಿಯವಾದ ದಿನ. ಹಾಗಾಗಿ ಈ ದಿನ ಪೂಜೆಯಲ್ಲಿ ತಪ್ಪದೆ ತುಳಸಿ ಎಲೆಗಳನ್ನ ಬಳಸಬೇಕು. ಮಹಾವಿಷ್ಣುವನ್ನು ತುಳಸಿ ಎಲೆಗಳಿಂದ ಪೂಜಿಸಿದರೆ ಸದಾಕಾಲ ವಿಷ್ಣುವಿನ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಎಂದು ವೇದ ಪಂಡಿತರು ಹೇಳುತ್ತಾರೆ. ದೇವರ ಕೋಣೆಯಲ್ಲಿ ತಪ್ಪದೆ ನವಿಲುಗರಿ ಇಟ್ಟಿರಬೇಕು. ಇದು ಇಡುವುದರಿಂದ ನಿಮ್ಮ ಮನೆಯಲ್ಲಿರೋ ವಾಸ್ತು ದೋಷಗಳೆಲ್ಲ ಹೊರಟು ಹೋಗುತ್ತೆ. ಈಗ ನಾವು ಎಷ್ಟು ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದರೆ ಏನು ಲಾಭ ಎಂದು ತಿಳಿದುಕೊಳ್ಳೋಣ. 2 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದರೆ ನಮ್ಮ ಇಡೀ ಕುಟುಂಬ ಸುಖ ಸಂತೋಷದಿಂದ ಬದುಕುತ್ತದೆ. 3 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. 5 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದರೆ ಧನ ಪ್ರಾಪ್ತಿ ಹಾಗೆ ಒಳ್ಳೆ ಆರೋಗ್ಯ ಲಭಿಸುತ್ತದೆ. 9 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದರೆ ಕೀರ್ತಿ ಪ್ರತಿಷ್ಠೆ ಬೆಳೆಯುತ್ತದೆ ಎಂದು ನಮ್ಮ ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತಿದೆ. ಪೂರ್ವಮುಖವಾಗಿ ದೀಪ ಹಚ್ಚಿದರೆ ಗ್ರಹ ದೋಷಗಳು ಹೋಗಿ ಸಂತೋಷದಿಂದ ಬದುಕಬಹುದು. ಪಶ್ಚಿಮ ಮುಖವಾಗಿ ದೀಪ ಹಚ್ಚಿದರೆ ಶನಿದೋಷ ನಿವಾರಣೆಯಾಗಿ ಋಣಬಾಧೆ ಹೊರಟು ಹೋಗುತ್ತದೆ. ಉತ್ತರ ಮುಖವಾಗಿ ದೀಪ ಹಚ್ಚಿದರೆ ಸಿರಿ, ಸಂಪತ್ತು, ವಿದ್ಯೆ, ವಿವಾಹ ಯೋಗ ಕೂಡಿ ಬರುತ್ತದೆ. ದಕ್ಷಿಣ ಮುಖವಾಗಿ ದೀಪಾರಾಧನೆ ಮಾಡಬಾರದು. ಈ ದಿಕ್ಕಿನಲ್ಲಿ ದೀಪಾರಾಧನೆ ಮಾಡಿದರೆ ಅಪಶಕುನ, ಕಷ್ಟ, ನೋವು,
ದುಃಖ, ಬಾಧೆ ಕಲಗುತ್ತದೆ. ದೀಪಾರಾಧನೆಯಲ್ಲಿ ತಾವರೆ ಕಡ್ಡಿಯಿಂದ ಮಾಡಿದ ಬತ್ತಿಯನ್ನು ಬಳಸಿದರೆ ನಮ್ಮ ಪೂರ್ವಜನ್ಮ ಪಾಪಗಳು ಹೋಗಿ ಸಂತೋಷವಾಗಿ ಬದುಕಬಹುದು. ಹೊಸ ಬಿಳಿ ವಸ್ತ್ರದ ಮೇಲೆ ಪನ್ನೀರು ಚೆಲ್ಲಿ ಆ ಬಟ್ಟೆಯನ್ನ ಒಣಗಿಸಿ ಅದನ್ನ ಬತ್ತಿಗಳಂತೆ ಕತ್ತರಿಸಿಟ್ಟುಕೊಂಡು ಅದರಿಂದ ದೀಪಾರಾಧನೆ ಮಾಡಿದರೆ ಶುಭ ಫಲ ದೊರಕುತ್ತದೆ. ಎಕ್ಕದ ಗಿಡದ ಕಾಯಿಯಲ್ಲಿ ಬಂದ ಹತ್ತಿಯಿಂದ ಬತ್ತಿಗಳನ್ನು ತಯಾರಿಸಿ ದೀಪಾರಾಧನೆ ಮಾಡಿದರೆ ವಿಘ್ನ ನಿವಾರಣೆಯಾಗುತ್ತದೆ. ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ಹೊರಗಡೆ ಓಡಿ ಹೋಗುತ್ತದೆ. ಅರಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಕುಟುಂಬದಲ್ಲಿ ಎಂತಹ ಕಲಹಗಳು ಬರುವುದಿಲ್ಲ. ದೇವರ ಮನೆಯಲ್ಲಿ ಶಂಕುವನ್ನು ಇಟ್ಟು ಪೂಜಿಸಿದರೆ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ನೀವು ದೇವರಿಗೆ ಇಟ್ಟಂತ ಹೂಗಳನ್ನ ಮಾರನೆಯ ದಿನ ತಪ್ಪದೆ ತೆಗೆದು ಹೊಸ ಹೂಗಳನ್ನು ಬಳಸಿ ಪೂಜೆ ಮಾಡಬೇಕು. ಮಲ್ಲಿಗೆ ಹೂಗಳಿಂದ ದೇವರನ್ನ ಪೂಜಿಸಿದರೆ ನಿಮಗಿರುವ ಅನಾರೋಗ್ಯ ಸಮಸ್ಯೆಯೆಲ್ಲ ಹೋಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಕಣಗೆಲೆ ಹೂವಿನಿಂದ ಪೂಜಿಸಿದರೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಉಂಟಾಗುತ್ತದೆ. ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿದರೆ ನಮ್ಮ ಜಾತಕದಲ್ಲಿ ಸೂರ್ಯ ಬಲಪಡುತ್ತಾನೆ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸಾಧ್ಯವಾದರೆ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿದರೆ ತುಂಬಾ ಒಳ್ಳೆಯದು. ಹಣದ ಸಮಸ್ಯೆ ಹಾಗೂ ವ್ಯಾಪಾರದಲ್ಲಿ ನಷ್ಟ ಇರುವವರು ಗಾಜಿನ ಬಟ್ಟಲಿಯಲ್ಲಿ ಸ್ವಲ್ಪ ಅಕ್ಕಿ, ಅದರ ಮೇಲೆ ಅರಿಶಿಣ ಕುಂಕುಮ ಚಿಮುಕಿಸಿ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿ ಮಾಡಿದರೆ ಧನ ಪ್ರವಾಹದಂತೆ ಬರುತ್ತದೆ. ತಿಂಗಳಲ್ಲಿ ಯಾವುದೋ ಒಂದು ಶನಿವಾರ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಅರಳಿ ಮರದ ಮುಂದೆ ದೀಪ ಹಚ್ಚಿ 3 ಪ್ರದಕ್ಷಿಣೆ ಹಾಕಿ ಬರಬೇಕು. ಈ ರೀತಿ ಮಾಡುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮ್ಮ ಸ್ವಂತವಾಗುತ್ತೆ. ಮನೆಯಲ್ಲಿ ಕಪ್ಪು ಇರುವೆ ಕಾಣಿಸಿದರೆ ಅವುಗಳಿಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಕೆಲಸದಲ್ಲಿ ಉಂಟಾಗುವ ವಿಘ್ನಗಳು ದೂರಾಗುತ್ತದೆ. ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿ ನೋಡಿ, ಶೀಘ್ರದಲ್ಲಿ ನೀವೇ ಬದಲಾವಣೆ ಕಾಣುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.